ಸರ್ ಏನ್ ಸರ್ ಸಿಟಿ ಪೂರ್ತಿ ಹಳ್ಳ ತೋಡಿ ಸ್ಮಶಾನ ಮಾಡಕ್ ಬಿಟ್ಟಿದ್ದಾರೆ. ಅದ್ ಯಾಕೋನಪ್ಪ ನಾ ಕಾಣೆ ಇನ್ ಈ ಜನಾಂಗಕ್ಕೋ ಮುಂದಿನ ಜನಾಂಗಕ್ಕೋ ರಸ್ತೆ ಮೇಲೆ ಬಸ್ ಅಂತೆ, ಅದ್ರ ಮೇಲೆ ರೈಲ್ ಅಂತೆ, ರೈಲ್ ಮೇಲೆ ಹೆಲಿಕಾಪ್ಟರ್ ಅಂತೆ, ರೈಲು ಮನೆ ಒಳಗೆ ಬರ್ತದಂತಪ್ಪ. ಜನ ತಕೊಂಡ್ ಸೀದಾ ಸ್ಮಶಾನಕ್ಕೆ ಹೋಗ್ಬೋದು ರೈಲಲ್ಲಿ. ಹಂಗ ಆಗ್ತಾ ಇಳ್ಕೊಣ ಈ ಸಿಟಿನ ಹೋಗೋ. Hi guys, welcome to the channel. ಸೊ ಈ ವರ್ಷದ ಕೊನೆ ಕನ್ನಡ ಮೂವಿ ಸುದೀಪ್ ಸರ್ದು ಮ್ಯಾಕ್ಸ್. ಸೊ ಮ್ಯಾಕ್ಸ್ ನೋಡಿಬಿಟ್ಟು ಈ ವರ್ಷ ಖುಷಿಯಾಗಿ ಎಂಡ್ ಮಾಡಿಬಿಡೋಣ. ಹೋಪ್ಫುಲಿ ಮೂವಿ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಮ್ಯಾಕ್ಸ್ ನೋಡೋಣ ಅಂಥೇಳಿ ಬೆಂಗಳೂರು ಒಳಗಡೆ ಎಲ್ಲೂ ಟಿಕೆಟ್ ಸಿಕ್ಕಿಲ್ಲ ಅಂಥೇಳಿ ನಾವಿಲ್ಲಿ ಊರ ಹೊರಗೆ 30 ಕಿಲೋಮೀಟ್ರ್ ಹೊರಗೆ ಬಂದಿದ್ದೇವೆ. ಯಾವ ಥಿಯೇಟ್ರಪ್ಪ ಅಂದರೆ ರವಿ ಡಿಜಿಟಲ್ ಸಿನಿಮಾ, ಸರ್ಜಾಪುರ. ಏನನ್ನಿಸ್ತೈತಪ್ಪ ನಿಂಗೆ ಒಂದು ಪಿಕ್ಚರ್ ನೋಡೋಕೆ ಇಷ್ಟು ದೂರ ಕರ್ಕೊಂಡ್ಬಂದಿದೆಯಲ್ಲ? ಕನ್ನಡ ಸಿನಿಮಾಗೋಸ್ಕರ ಕ್ರೇಜ್ ಅಲ್ಲ. 10 ಗಂಟೆ ಶೋ ಹೋಗೋಣ ಅಂದ್ರೆ ಅಲ್ಲಿ ಅಳತವ್ರು ಯಾರೋ. ಹಂಗಲ್ಲ ಸುಬ್ಬು, ನೋಡು ಮಾಲಲ್ಲಿ ಹೋಗಿ 400 ರೂಪಾಯಿ ಕೊಡೋಕ್ಕಿಂತ ಅದೇ 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲಿಗೊಂದು 150 ರೂಪಾಯಿ ಕೊಟ್ಟರೆ ನಮ್ಗೆ 200 ರೂಪಾಯಿ ಉಳಿಯುತ್ತೆ. 30 ಕಿಲೋಮೀಟ್ರ್ ಬಂದು ಸೈಕ್ ಫೀಲಿಂಗ್ ಆಗ್ತಾಯಿತ್ತು ಫುಲ್. ಹೋಪ್ಫುಲಿ ಮೂವಿ ಒಂದು ಚೆನ್ನಾಗಿದ್ರೆ ಇಲ್ಲಿ ತನಕ ಬಂದಿರೋದಕ್ಕೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಚೆನ್ನಾಗಿರುತ್ತೆ. ನೇಣು ಹಾಕೊಂಡ್ಬಿಡುತ್ತೆ. ನಾಮಿನೇಷನ್ ನಂಬಿರೋ ಸುಬ್ಬರು ಆಮೇಲೆ ಕಾರು ಅಂತಂದ್ರೆ ಅರ್ಥ ಆಗುತ್ತಲ್ಲ. ಇವೆಲ್ಲ ಪ್ರೀ ರೆಕಾರ್ಡ್ ಮಾಡಿದ್ರೆ ಆಯ್ತು. ಸಿಕ್ಕಿರೋ ಬೇವರ್ಸಿಗಳ ಇಷ್ಟ ಬಂದ ಕಾಲೇಜ್ ಸ್ಟೇಷನ್ ಛತ್ರ ಶಶಾಂಕ್, ಮ್ಯಾಕ್ಸ್ ಸಿನಿಮಾ ಹೆಂಗೆ ಅನ್ನಿಸ್ತು? 30 ಕಿಲೋಮೀಟ್ರ್ ದೂರ ಹೋಗಿದ್ದು ವರ್ತ್ ಅನ್ನಿಸ್ತಾ? ಹೆಂಗೆ ರಿವ್ಯೂ ಕೂಡ? 30 ಕಿಲೋಮೀಟ್ರ್ ದೂರ ಹೋಗಿದ್ದು ಒಂಥರ ಬೇಜಾರಾಗಿತ್ತು, ಅಷ್ಟು ದೂರ ಹೋಗ್ಬೇಕಲ್ಲ ಅಂತ. ಆಮೇಲೆ ಮ್ಯಾಕ್ಸ್ನ ನೋಡಿ ಬಾಡಿ ಫುಲ್ ಪವರ್ಗೆ ಬಂದು ಎಲ್ಲ ಮರ್ತೋಗಿದೆ. ಆ ಲೆವೆಲ್ ಇದೆ ಮಾಸ್ ಮಾತ್ರ, ನೆಕ್ಸ್ಟ್ ಲೆವೆಲ್. ಬುಕ್ ಮೈ ಶೋ 9.4 ಕೊಟ್ಟಿದ್ದೇನು ಮೋಸ ಇಲ್ಲ. 10ಗೆ 10 ಕೊಡ್ಬೋದು. 10ಗೆ 10 ಕೊಡ್ಬೋದು, ಮೋಸ ಏನಿಲ್ಲ. ಸಗದಾಗಿದೆ ಮೂವಿ ಮಾತ್ರ, ಸಗದಾಗಿದೆ. ಒನ್ ನೈಟ್ ಸ್ಟೋರಿ, 10 ನಿಮಿಷ ಹೋದಂಗೆ ಹೋಗುತ್ತೆ, ಟೈಮ್ ಹೋಗಿದ್ದು ಗೊತ್ತಾಗಲ್ಲ. ನಿನಗೆ ಹೆಂಗೆ ಅನಿಸ್ತಪ್ಪ ಈಗ? ಮೂವಿ ಒಳಗೆ ಒಂದು ಲೈನ್ ಬರುತ್ತೆ, ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಏನದು? ಮ್ಯಾಕ್ಸಿಮಮ್ ಮಾಸಲ್ಲಿ ಬಾಸಿಗೆ ಬಾಸ್, ದಟ್ ಈಸ್ ಕಿಚ್ಚ ಸುದೀಪ್. ಮತ್ತು ನಮ್ಮ ಸುದೀಪ್ ಸರ್ ಆ್ಯಕ್ಟಿಂಗ್ ಬಗ್ಗೆ ಏನು ಹೇಳ್ತೀರಾ? ಸುದೀಪ್ ಸರ್ ಬಗ್ಗೆ ಏನು ಹೇಳೋದಪ್ಪ, ಹೇಳೇ ಬಿಟ್ಟವರಲ್ಲ ಎಲ್ಲ ಫ್ಯಾನ್ಸ್ ನಮ್ಮ ಸೇರಿ. ಅಭಿನಯ ಚಕ್ರವರ್ತಿ, ಬೆಸ್ಟ್ ಆ್ಯಕ್ಟಿಂಗ್.
ಆಫ್ಟರ್ ಕೋಟಿಗೆ ಹೋಗ್ಬಿಟ್ಟು ನನಗೆ ಮಾತ್ರ ಈ ಸಿನಿಮಾ ಭಾರಿ ಇಷ್ಟ ಆಯಿತು ಆ್ಯಕ್ಟಿಂಗ್ ವೈಸ್. ಆಮೇಲೆ ಸ್ಟೋರಿನೂ ಸ್ವಲ್ಪ ಟ್ರೇಲರ್ ನೋಡಿದಾಗ ಯಾವುದದು ಕೈದಿ, ವಿಕ್ರಮ್ ಈ ಟೈಪ್ ಅನ್ನಿಸ್ತಿತ್ತು. ಬಟ್ ಇದಕ್ಕೆ ಸಂಬಂಧನೇ ಇಲ್ಲ, ಬೇರೆ ಸ್ಟೋರಿ. ಸಕ್ಕದಾಗಿ ಮಾಡೋರು ಮಾತ್ರ, ಆ್ಯಕ್ಟಿಂಗ್ ಮಾತ್ರ ಸೂಪರ್, ವರ್ತ್ ವಾಚಿಂಗ್. ಅಷ್ಟು ದೂರ ಹೋಗಿದ್ದಕ್ಕೂ ಪೈಸಾ ವಸೂಲ್ ಫುಲ್. ಕಿಚ್ಚ ಸುದೀಪ್ ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್. ಸ್ವ್ಯಾಗಿಗೆ ಕೊಡ್ಬೋದು 100 ರೂಪಾಯಿ ಬಿಂದಾಸಾಗಿ. ಸೊ ಈ ವರ್ಷ 2024 ಕನ್ನಡ ಇಂಡಸ್ಟ್ರಿ ಮತ್ತೊಂದು ಬ್ಲಾಕ್ ಬಸ್ಟರ್ ಮೂವಿಯಿಂದ ಎಂಡ್ ಮಾಡಿದ್ರಲ್ಲ, ಅದೇ ಖುಷಿ. ಎಲ್ಲ ಸಿನಿಮಾನೂ ಚೆನ್ನಾಗಿ ಓಡಾಯ್ತು ಈ ಸತಿ. ಸೊ 2025 ಅಪ್ಕಮಿಂಗ್ ಒಳ್ಳೆ ಸಿನಿಮಾ ಬರಲಿ, ಒಳ್ಳೆ ಹಿಟ್ ಆಗಲಿ, ಕನ್ನಡ ಇಂಡಸ್ಟ್ರಿ ಟಾಪ್ ಒಳಗೆ ಬರಲಿ, ಅಷ್ಟೇ ನಮ್ಮದು. ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ, ಸ್ಟಾರ್ ವಾರು ಯಾಕೆ ನಾವು ಒಂದೇ ಗೆಲ್ಲಿ.